ಲೋಕಸಮರದ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಈ ಬಾರಿ ಸಿದ್ದರಾಮಯ್ಯನವರ ಗರ್ವ ಭಂಗ ಆಗಬೇಕು ಅಂತ ತೊಡೆ ತಟ್ಟಿದ್ದಾರೆ. ಲೋಕಸಮರ ಅಖಾಡಕ್ಕೆ ಇಳಿದಿದ್ದಾರೆ ದೇವೇಗೌಡರು. ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರ ಸಿಡಿಗುಂಡಿನ ಮಾತು ಏನು? ಸಿದ್ದರಾಮಯ್ಯನವರ ಗರ್ವಭಂಗ ಆಗಬೇಕು. ಅವರ ಗರ್ವಭಂಗ ಆಗಬೇಕು ಅಂದರೆ ನಾವೆಲ್ಲ ಒಟ್ಟಾಗಿ ಹೋಗಬೇಕು. ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ ಸಮನ್ವಯ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ಯಾಕೆ ಚಾಮರಾಜನಗರ ಮತ್ತು ಮೈಸೂರು ಅಂದರೆ ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಪಕ್ಕದ ಜಿಲ್ಲೆ ಕೂಡ ಸಾಕಷ್ಟು ಬಿಗಿ ಹಿಡಿತವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತರೆ ಅದು ಸಿದ್ದರಾಮಯ್ಯನವರ ಗರ್ವಭಂಗ ಆದಂತೆ. ಹಾಗಾಗಿ ಆ ಎರಡೂ ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕು, ಹೆಚ್ಚಿನ ಒತ್ತನ್ನು ಹಾಕಬೇಕು, ನಮ್ಮ ಅಭ್ಯರ್ಥಿಗಳು ಗೆದ್ದುಕೊಂಡು ಬರೋ ಹಾಗೆ ಮಾಡಬೇಕು. ಮೈಸೂರು ಭಾಗದಲ್ಲಿ JDSಗೆ ಇವತ್ತಿಗೂ ಕೂಡ ಹಿಡಿತ ಇದ್ದೇ ಇದೆ, ಚಾಮರಾಜನಗರ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ. ಸೊ ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷದವರು, ಮೈತ್ರಿ ಪಕ್ಷದವರು ಒಟ್ಟಾಗಿ ಹೋಗಿ ಗರ್ವಭಂಗ ಮಾಡಬೇಕು. ಸಿದ್ದರಾಮಯ್ಯನವರ ಗರ್ವಭಂಗ ಆದ್ರೇ ಈಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನೋ ರೀತಿಯಲ್ಲಿ ದೇವೇಗೌಡರು ಮಾತನಾಡಿದ್ದಾರೆ. ಅದಕ್ಕೆ ಸಮನ್ವಯ ಸಮಿತಿಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ದಾರೆ. ಶ್ರೀಮಾನ್ ಸಿದ್ದರಾಮಯ್ಯನವರು JDS ಎಲ್ಲಿದೆ ಈ ರಾಜ್ಯದಲ್ಲಿ? ಅಧಿಕಾರದ ಮುದ. JDS ಎಲ್ಲಿದೆ? JDS ಇದೆ. ಎಲ್ಲಿದೆ ಅನ್ನೋದನ್ನ ತೋರಿಸುವ ಸಾಮರ್ಥ್ಯ 91ನೇ ವಯಸ್ಸಿನ ದೇವೇಗೌಡನಿಗೆ ಇದೆ ಅನ್ನೋದನ್ನ ಸಾಬೀತು ಮಾಡ್ತೀನಿ. ನಾನು ಯಾರ ಬೈಕು ಹಂಚಿಕೊಡೋದು. ಮೈಸೂರಿನ ಚಾಮರಾಜನಗರ ಎರಡು ಸೀಟನ್ನ ಗೆಲ್ಲಿಸುವಂತ ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಆ ಕೆಲಸ ನೀವು ಮಾಡಬೇಕು. ಶ್ರೀಮಾನ್ ಸಿದ್ದರಾಮಯ್ಯನವರು JDS ಎಲ್ಲಿದೆ ಈ ರಾಜ್ಯದಲ್ಲಿ? ಅಧಿಕಾರದ ಮುದ. JDS ಎಲ್ಲಿದೆ? JDS ಇದೆ. ಎಲ್ಲಿದೆ ಅನ್ನೋದನ್ನ ತೋರಿಸುವ ಸಾಮರ್ಥ್ಯ 91ನೇ ವಯಸ್ಸಿನ ದೇವೇಗೌಡನಿಗೆ ಇದೆ ಅನ್ನೋದನ್ನ ಸಾಬೀತು ಮಾಡ್ತೀನಿ. ನಾನು ಯಾರ ಬೈಕು ಹಂಚಿಕೊಡೋದು. ಮೈಸೂರಿನ ಚಾಮರಾಜನಗರ ಎರಡು ಸೀಟನ್ನ ಗೆಲ್ಲಿಸುವಂತ ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಆ ಕೆಲಸ ನೀವು ಮಾಡಬೇಕು. ಹಿಂದೊಮ್ಮೆ ಮಾತಾಡಬೇಕಾದ್ರೆ ಸಿದ್ದರಾಮಯ್ಯನವರು ಈಗ JDS ಎಲ್ಲಿದೆ, BJPಯಲ್ಲಿ ವಿಲೀನವಾಗಿ ಹೋಗಿದೆ, JDSಗೆ ಕರ್ನಾಟಕದಲ್ಲಿ ಅಸ್ತಿತ್ವವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಅದನ್ನು ಒಂದು ರೀತಿ ಚಾಲೆಂಜ್ ಆಗಿ ದೊಡ್ಡಗೌಡರು ಸ್ವೀಕಾರ ಮಾಡಿದ್ದಾರೆ. JDS ಎಲ್ಲಿದೆ ಅನ್ನೋದನ್ನು 91 ವರ್ಷದ ಈ ದೇವೇಗೌಡ ತೋರಿಸ್ಕೊಡ್ತಾನೆ. ಆ ಥರ ಆಗಬೇಕು ಅಂತಂದರೆ ಚಾಮರಾಜನಗರ ಮತ್ತು ಮೈಸೂರು ಕ್ಷೇತ್ರಗಳನ್ನು ನಾವು ಗೆಲ್ಲೇಬೇಕು. ಗೆದ್ದಾಗ ಮಾತ್ರ ಅಧಿಕಾರದ ಮದದಲ್ಲಿ ಮಾತನಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಗರ್ವಭಂಗ ಆಗುತ್ತೆ ಅಂತಕ್ಕಂಥದ್ದು ಅವರ ಮಾತು.